ನಮ್ಮ ಹುಡುಗಿ ಯಾಕೋ ತೇಲಾಡ್ತಾಳಲ್ಲ ಬ್ರೋ, ನಂತರನೇ ತೇಲಾಡ್ತಾಳೆ, ಯಾಕೋ ಹುಷಾರಿಲ್ದಂಗೆ ಆಗ್ತಾ ಇದೆ ಬ್ರೋ. ಒಂದೇ ಒಂದು ಟ್ಯಾಬ್ಲೆಟ್ ಹೇಳ್ತೀನಿ ತಗೊಳ್ಳಿ, ಅನ್ನೋದು ಕಿತ್ಕೊಂಡು ಹೋಗ್ಬಿಡುತ್ತೆ. ಓಹೋ ಇವ್ರೇನ್ ಡಾಕ್ಟ್ರು? ಹೇಳಿದ ತಕ್ಷಣ ತಗೊಂಡ ತಕ್ಷಣ ಹೋಗ್ಬಿಡಕ್ಕೆ. ಒಂದೇ 1 ಕೋಟಿ ಇದ್ದೀರಾ, ನಾನು ಡಾಕ್ಟರ್ ಆಗ್ತಿದ್ದೆ ಬ್ರಾ. 1 ಕೋಟಿ ಯಾಕೆ ಬ್ರೋ ಡಾಕ್ಟರ್ ಆಗಕ್ಕೆ? 15-20 ಲಕ್ಷ ಇದ್ರೆ ಡಾಕ್ಟರ್ ಆಗ್ಬೋದು. 15-20 ಲಕ್ಷ? ಹ್ಞೂ ಬನ್ನಿ ತೋರಿಸ್ತೀನಿ. MG ರೋಡ್ ಕಡೆ ಬಂದು, ಆರ್ಲೈನ್ ರೋಡ್ ಕಡೆ ಬಂದು, ಬೋಳಸ್ ಪಕ್ಕದಲ್ಲಿ ಹಿಂಗೆ ಪಾರ್ಕಿಂಗ್ ಮಾಡಿ ಕಾಣ್ತಾತೆ ನೋಡು ಅಲ್ಲಿ ಬೋಲ್ಡು VS ಗ್ಲೋಬಲ್ ಸ್ಟಡಿ ಕನ್ಸಲ್ಟೆಂಟ್ ಬ್ರೋ. ಇದೆ ಆಫೀಸ್, ಬನ್ನಿ ಒಳಗೆ ಹೋಗೋಣ. ಸಖತ್ತಾಗೈತಲ್ವಾ ಆಫೀಸು? ನೀವು ಈಸಿಯಾಗಿ ಎಲ್ಲಿ MBBS ಮುಗಿಸ್ಕೊಬಿಡ್ಬೋದು ಅಂತಂದ್ರೆ ಟಾಪ್ ಗೌರ್ಮೆಂಟ್ ಯೂನಿವರ್ಸಿಟೀಸ್ ವಿತ್ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಇರೋದು ಆ ತರ ಎಲ್ಲ, ಅದ್ರಲ್ಲೆಲ್ಲ ಯೂನಿವರ್ಸಿಟೀಸ್ ಅಲ್ಲಿ MBBS ಮುಗಿಸ್ಕೊಂಡ್ಬಿಡ್ಬೋದು. ಡೊನೇಷನ್ ಫೀಸ್ ಇರಲ್ಲ, ಡೈರೆಕ್ಟ್ ಅಡ್ಮಿಷನ್ ಇರುತ್ತೆ. NMC ಮತ್ತೆ WHO ಅಪ್ರೂವ್ಡ್ ಕಾಲೇಜಸ್ ಇರುತ್ತೆ ಬ್ರೋ. ಫುಲ್ ಗುಡ್ ಹಾಸ್ಟೆಲ್ಸ್ ಮತ್ತೆ ಇಂಡಿಯನ್ ಫುಡ್ಸ್ ಎಲ್ಲ ಸಿಗುತ್ತೆ. ಮತ್ತೆ ಇಲ್ಲಿ ಏನು ಅಂತಂದ್ರೆ ನೀವು ಔಟ್ ಆಫ್ ಕಂಟ್ರಿ ಓದ್ತಾ ಇರೋದ್ರಿಂದ ಇಂಟರ್ನ್ಯಾಷನಲ್ ರೆಕಗ್ನೈಸ್ಡ್ ಡಿಗ್ರಿ ಸಿಗುತ್ತೆ ನಿಮಗೆ. ಅಬ್ರಾಡ್ ಅಲ್ಲೇ ಯಾಕೆ MBBS ಮಾಡಬೇಕು ಅಂತ ಅಂದ್ರೆ ತುಂಬಾ ಲೋ ಟ್ಯೂಷನ್ ಫೀಸ್ ಇರುತ್ತೆ ಬ್ರೋ. ಸೊ ಈಸಿಯಾಗಿ ಕಮ್ಮಿ ಪ್ರೈಸ್ ಅಲ್ಲಿ MBBS ಮುಗಿಸ್ಕೊಂಡ್ಬಿಡ್ಬೋದು. ಆಸೆ ಇರ್ತತೆ ಸ್ವಾಮಿ, ನಮ್ಮ ಹತ್ರ ದುಡ್ಡು ಇರಲ್ಲ, ಏನ್ ಮಾಡೋಣ, 15-20 ಲಕ್ಷಕ್ಕೆ ಇಂಜಿನಿಯರಿಂಗ್ ಸೇರ್ಸೋದ್ರ ಬದಲು ಇಲ್ಲಿ MBBS ಮುಗಿಸ್ಕೊಂಡ್ಬಿಡ್ಬೋದು. ಮತ್ತೆ ಈ VS ಗ್ಲೋಬಲ್ ಸ್ಟಡಿ ಕನ್ಸಲ್ಟೆಂಟ್ ಬಗ್ಗೆ ಕಂಪನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಬ್ರು ಡಾಕ್ಟರ್ ಸೇರಿಸ್ಕೊಂಡು ನಡೆಸ್ತಿರೋ ಕಂಪನಿ ಇದು. ಡಾಕ್ಟರ್ ಸಂತೋಷ್ MD ಫಿಸಿಷಿಯನ್ ಅವರು ಮತ್ತೆ ಇಲ್ಲಿ ಡಾಕ್ಟರ್ ವಿನಯ್ MBBS ಅವರು ಸೇರಿಸ್ಕೊಂಡು ನಡೆಸ್ತಿರೋ VS ಗ್ಲೋಬಲ್ ಸ್ಟಡಿ ಕನ್ಸಲ್ಟೆಂಟ್ ಕಂಪನಿ. ಇವ್ರು ನಿಮಗೆ ಕೌನ್ಸಿಲಿಂಗ್ ಮಾಡಿ ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ನ ಸೆಲೆಕ್ಟ್ ಮಾಡಿ ಟಾಪ್ ಯೂನಿವರ್ಸಿಟಿಲಿ ನಿಮಗೆ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಮತ್ತೆ ಈ ಕಂಪನಿದು ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಇವರೇ ಡಿಪಾರ್ಚರ್ ಮಾಡ್ಕೊಂಡು ಇವರೇ ಫ್ರಮ್ A to Z ಇಲ್ಲಿಂದ ಕರ್ಕೊಂಡು ಹೋಗೋದ್ರಿಂದ ಇರ್ಬೋದು, ಅಲ್ಲಿ ಯೂನಿವರ್ಸಿಟಿಗೆ ಕರ್ಕೊಂಡು ಹೋಗಿ ತಲುಪಿಸಿ, ಕಾಲೇಜಿಗೆ ಬಿಟ್ಟು ಹಾಸ್ಟೆಲ್ ಫೆಸಿಲಿಟೀಸ್ ನೋಡ್ಕೊಂಡು ಕಾಲೇಜಿನ ತನಕ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ. ಮತ್ತೆ ಇವರು ಅಲ್ಲಿ ಕರ್ಕೊಂಡೋಗಿ ಕಾಲೇಜಿಗೆ ಬಿಟ್ಟು MBBS ಮುಗಿಯೋ ತನಕ ಯಾವುದೇ ರೀತಿ ಸಪೋರ್ಟ್ ಬೇಕು ಅಂತಂದ್ರೂ ಕೂಡ ಮಾಡ್ಕೊಡ್ತಾರೆ. ಈ ಕಂಪ್ನಿನ ಡಾಕ್ಟರ್ಸ್ ನಡೆಸ್ತಿರೋ ಕಾರಣ ಪ್ರತಿ ವಾರ ನಿಮಗೆ ಕ್ಲಿನಿಕಲ್ ಕ್ಲಾಸಸ್ ನಡೆಸ್ಕೊಡ್ತಾರೆ. ಮತ್ತೆ ಈ ಕಂಪ್ನಿಯಿಂದ ಸ್ಟೂಡೆಂಟ್ಸ್ಗೆ 5 ಲಕ್ಷ ತನಕ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. ಇದರಲ್ಲಿ ನೀವು ಹೊಸದಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ನನ್ನ ಪ್ರೊಫೈಲ್ ಬಯೋದಲ್ಲಿ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಡೀಟೇಲ್ಸ್ ಆ್ಯಡ್ ಮಾಡ್ರಿ. ನೀವು ಕೂಡ MBBS ಓದ್ಬೇಕಾದ್ರೆ ನಿಮಗೂ ಕೂಡ 5 ಲಕ್ಷ ಸ್ಕಾಲರ್ಶಿಪ್ ಸಿಗುತ್ತೆ. ಮತ್ತೆ ಈ ಕಂಪ್ನಿ ಕರ್ನಾಟಕದಲ್ಲಿ 2 ಕಡೆ ಇದೆ, ಒಂದು ಬಿಜಾಪುರ ಮತ್ತೆ ಇನ್ನೊಂದು ತುಮಕೂರು. ಇವ್ರ ಕಂಪ್ನಿ ಕಡೆಯಿಂದ ಮೇ 11ನೇ ತಾರೀಕು ಬಿಜಾಪುರಲ್ಲಿ ಸೆಮಿನಾರ್ ನಡೆಸ್ತಿದ್ದಾರೆ. ಮಿಸ್ ಮಾಡ್ದಂಗೆ ಹೋಗ್ಬಿಟ್ಟು ಒಂದ್ಸತಿ ವಿಸಿಟ್ ಮಾಡ್ರಿ. ಅಡ್ರೆಸ್ ನಾನು ಹಾಕಿರ್ತೀನಿ ಸ್ಕ್ರೀನ್ ಮೇಲೆ. ಮತ್ತೆ ಮೇ 18ನೇ ತಾರೀಕು ಇದೇ ಆಫೀಸ್ ಅಲ್ಲಿ ಸೆಮಿನಾರ್ ನಡೆಸ್ತಿದ್ದಾರೆ ತುಮಕೂರಲ್ಲೇ. ಯಾರು ಮಿಸ್ ಮಾಡಬೇಡ್ರಿ, ಬಂದ್ಬಿಟ್ಟು ವಿಸಿಟ್ ಮಾಡ್ರಿ. ಮತ್ತೆ ಬೇರೆ ಕಡೆ ಎಲ್ಲ ನಾವು ಡಾಕ್ಟರ್ಗಳೇ ಅಂತ ಅಂದ್ಬಿಟ್ಟು ಫೇಕ್ ಆಗಿ ಕನ್ಸಲ್ಟೆಂಟ್ ಮಾಡ್ತಿರ್ತಾರೆ, ಒಂದ್ಸತಿ ವೆರಿಫೈ ಮಾಡ್ಕೊಳ್ರಿ. ಇವ್ರದೆಲ್ಲ ಸರ್ಟಿಫಿಕೇಟ್ ಎಲ್ಲ ಇಲ್ಲೇ ಇದೆ, ಬಂದ್ಬಿಟ್ಟು ಏನೇ ಇದ್ರು ಡೌಟ್ ನ ವಿಸಿಟ್ ಮಾಡಿ ತಿಳ್ಕೊಳ್ರಿ. ಎಲ್ಲೆಲ್ಲ ಹೋಗ್ಬಿಟ್ಟು ಫೇಕ್ ಆಗಿರೋ ಹತ್ರ ನಿಮ್ಮ ಟೈಮ್ ನ ಮತ್ತೆ ದುಡ್ಡನ್ನ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿಗೆ ಒಂದ್ಸತಿ ಬಂದು ವಿಸಿಟ್ ಮಾಡ್ರಿ, A to Z ಇನ್ಫಾರ್ಮೇಶನ್ ತಗೊಳ್ರಿ. ತಂಗಿ ಸೇರಿಸ್ತೀರಾ? ಬೇಡ್ರಿ, ಅವ್ರ ಅಪ್ಪ ಅಮ್ಮ ಫುಲ್ ನನ್ನ ಮಗಳು ಫಾರಿನ್ ಅಲ್ಲಿ ಓದ್ತಾಳೆ ಅಂತ ಹೇಳ್ಕೊಂಡು ಓಡಾಡ್ತಾರೆ, ಆರಾಮಾಗಿ ಅಬ್ರಾಡ್ ಅಲ್ಲಿ MBBS ಮಾಡ್ತಾವ್ರೆ ಅಂತ. ಒಳ್ಳೆ ಮಜಾ ಇರುತ್ತಲ್ವ ಅವಾಗ.